ಜನಾದೇಶ ಈಗಾಗಲೇ ನೋಡ್ತಾ ಇದ್ದೀರಾ, ಸಾಕಷ್ಟು ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆ ನಡೀತಿದೆ. ಇನ್ನೂ ಹಲವಾರು ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆ ಬಾಕಿ ಇದೆ. ಈಗಾಗಲೇ ಒಂದು ಕನ್ಕ್ಲೂಷನ್ಗೆ ಬಂದುಬಿಟ್ಟಿದ್ದಾರೆ ಜನ, ಜೊತೆಗೆ ಅಭ್ಯರ್ಥಿಗಳು ಮತ್ತು ಪಾರ್ಟಿಯ ನಾಯಕರುಗಳು ಕೂಡ. ಈ ರಾಜ್ಯದ 3 ವಿಧಾನಸಭಾ ಕ್ಷೇತ್ರಕ್ಕೆ ನಡೆದಂತಹ ಬೈ ಎಲೆಕ್ಷನ್ನಲ್ಲಿ ಸಮೀಕ್ಷೆ ಬಂದಿದ್ದೇ ಒಂದು, ನಿರೀಕ್ಷೆ ಇದ್ದಿದ್ದೇ ಒಂದು, ಆದರೆ ಬಂದಂತಹ ರಿಸಲ್ಟೇ ಬೇರೆ ಆಗಿದೆ. ಆದರೆ ಈಗಾಗಲೇ ಹೇಳಿದಾಗೆ ಇನ್ನೂ ಕೂಡ ಹಲವಾರು ಸುತ್ತು ಬಾಕಿ ಇದ್ದಾವೆ, ಇನ್ನು 10 ಸುತ್ತು ಬಾಕಿ ಇದ್ದಾವೆ. ಏನು ಬೇಕಾದರೂ ಆಗ್ಬೋದು. ಕಡೆ ಕ್ಷಣದಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಪುತ್ರರು ಕಣಕ್ಕಿಳಿದಿದ್ರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ. NDA ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ, ಅದರ ಜೊತೆಗೆ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಕಣಕ್ಕಿಳಿದಿದ್ರು. ಅದ್ರ ಜೊತೆಗೆ ಇನ್ನು ಬಂಗಾರು ಹನುಮಂತು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತಿದ್ರು. ಅದರ ಜೊತೆಗೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್, ಇನ್ನು ಕೇರಳದ ವೈನಾಡು, ಹೀಗೆ ಸಾಕಷ್ಟು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಜೊತೆಗೇನೆ ನಮ್ಮ ರಾಜ್ಯದ ಉಪಚುನಾವಣೆ ಮೇಲೆ ರಾಜ್ಯದ ಜನ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಬಹಳ ಒಂದು ಸಮೀಕ್ಷೆಗಳ ಮೇಲೆ ವಿಶ್ವಾಸ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಸಾಕಷ್ಟು ನಿರೀಕ್ಷೆಯಲ್ಲಿ ಹುಸಿ ಆಯ್ತಾ? ಹಾಗಾದ್ರೆ ಶಿಗ್ಗಾಂವಿಯಲ್ಲಿ ಮತ್ತೆ ಯಾಸೀರ್ ಖಾನ್ಗೆ ಮುನ್ನಡೆ ಅನ್ನುವಂತಹ ಅಪ್ಡೇಟ್ ಈಗ ಸಿಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿಗೆ, ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿಗೆ ಭಾರೀ ಹಿನ್ನಡೆಯಾಗಿದೆ ಅನ್ನುವಂಥ ಅಪ್ಡೇಟ್ ಸಿಗ್ತಾ ಇದೆ. 11ನೇ ಸುತ್ತು ಆಗ್ತಾ ಇದೆ. 11ನೇ ಸುತ್ತಿನಲ್ಲೂ ಕೂಡ ಈಗ ಮುನ್ನಡೆಯನ್ನ ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾಣ್ 12,793 ಮತಗಳ ಅಂತರದಿಂದ ಯಾಸೀರ್ ಖಾನ್ ಪಠಾಣ್ ಈಗ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. 68,078 ಮತ ಪಡೆದ ಕಾಂಗ್ರೆಸ್ನ ಯಾಸೀರ್ ಖಾನ್ ಪಠಾಣ್ ಅನ್ನುವಂತಹ ಒಂದು ಅಪ್ಡೇಟ್ ಸದ್ಯಕ್ಕೆ ಸಿಗ್ತಾ ಇದೆ. ಬಹಳ ಅಚ್ಚರಿ ಇದು. ಹೇಳಿ ಕೇಳಿ ಶಿಗ್ಗಾಂವಿ ಬಿಜೆಪಿಯ ಬೆಲ್ಟ್. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಂಥವರು, ಈ ಹಿಂದೆ ಇದೇ ಶಿಗ್ಗಾಂವಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು. ಶಿಗ್ಗಾಂವಿ ಕ್ಷೇತ್ರದಲ್ಲಿ ಸೋಲಿಲ್ಲದ ಸರದಾರನಾಗಿ ಗೆದ್ಕೊಂಡು ಬರ್ತಾ ಇದ್ರು ಬಸವರಾಜ ಬೊಮ್ಮಾಯಿ ಅವರು. ಅವರ ಆಶೀರ್ವಾದ ಜೊತೆಗೆ ಅಲ್ಲಿ ಅಲ್ಪಸಂಖ್ಯಾತರ ಮತಗಳು ಕೂಡ ಸಾಕಷ್ಟು ಕ್ರೋಢೀಕರಣ ಮಾಡಿದ್ರು. ಬಸವರಾಜ ಬೊಮ್ಮಾಯಿ ಅವರು ಅಲ್ಪಸಂಖ್ಯಾತರ ಮತಗಳ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಈ ಸಲ ಅಲ್ಪಸಂಖ್ಯಾತರು ಬೊಮ್ಮಾಯಿ ಪುತ್ರನಿಗೆ ಆಶೀರ್ವಾದ ತೋರಿಸ್ತಿಲ್ವಾ? ಯಾಕೆ ಹಾಗಾದ್ರೆ? ಏನು ಕಾರಣ? ಇದನ್ನ ಬಸವರಾಜ ಬೊಮ್ಮಾಯಿ ಅವರೇ ಪರಾಮರ್ಶೆ ಮಾಡ್ಕೊಳ್ಬೇಕಾಗ್ತದೆ. ಇನ್ನು ಸಂಡೂರಿನಲ್ಲಿ ಒಂದು ಮೊದಲ 2-3 ಸುತ್ತಲ್ಲಿ ಇಲ್ಲಿ ಬಂಗಾರು ಹನುಮಂತು ಮುನ್ನಡೆಯನ್ನು ಕಾಯ್ದುಕೊಂಡ್ರು. ಅಂಚೆ ಮತಗಳ ಎಣಿಕೆ ಅದಾದಮೇಲೆ ಮೊದಲೊಂದು 2 ಸುತ್ತಲ್ಲಿ ಅನ್ನಪೂರ್ಣ ತುಕಾರಾಂ ಮುನ್ನಡೆಯನ್ನು ಕಾಯ್ದುಕೊಂಡ್ರು ಕೂಡ ಅದಾದಮೇಲೆ ಅವರಿಗೆ ಟಕ್ಕರ್ ಕೊಡಲಿಕ್ಕೆ ಬಂಗಾರು ಹನುಮಂತು ಮುನ್ನಡೆಯನ್ನು ಕಾಯ್ದುಕೊಂಡ್ರು. ಆದರೂ ಕೂಡ ಈಗ ಹಲವಾರು ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆ ನಡೀತಾ ಇದೆ. ಸಂಡೂರಿನಲ್ಲಿ ಬಿಜೆಪಿಯ ಬಂಗಾರು ಹನುಮಂತಿಗೆ ಈಗ ಹಿನ್ನಡೆ ಅಂತ ಗೊತ್ತಾಗ್ತಾ ಇದೆ. 1 ಗಂಟೆ ಮೊದಲು 3 ಕ್ಷೇತ್ರದಲ್ಲೂ NDA ಅಭ್ಯರ್ಥಿನೇ ಮುನ್ನಡೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇತ್ತು, ಶಿಗ್ಗಾಂವಿ, ಚನ್ನಪಟ್ಟಣ ಮತ್ತು ಸಂಡೂರಿನಲ್ಲಿ. ಆದರೆ ಈಗ 3 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಫಲಿತಾಂಶಕ್ಕೂ ಮೊದಲೇ ಕೈ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಇದು ತಪ್ಪು. ಇದು ಯಾವುದೇ ಪಕ್ಷದ ಕಾರ್ಯಕರ್ತರಾಗಲಿ ಫಲಿತಾಂಶಕ್ಕಿಂತ ಮುಂಚೆನೇ ಸಂಭ್ರಮಾಚರಣೆ ಮಾಡೋದು ನಿಜಕ್ಕೂ ತಪ್ಪು. ಇನ್ನೂ ಹಲವಾರು ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆಗಳಿರುತ್ತೆ. ಹಾಗಾಗಿ ಕೊನೆ ಕ್ಷಣದಲ್ಲಿ ಏನಾದರೂ ಉಲ್ಟಾ ಆಗಿಬಿಟ್ರೆ ನಿಮ್ಮ ಸಂಭ್ರಮ, ನಿಮ್ಮ ಹರ್ಷೋದ್ಗಾರ ಎಲ್ಲವೂ ಕೂಡ ನಿರಾಸೆ ಆಗುತ್ತೆ. ಹಾಗಾಗಿ ಅದು ನಿಮ್ಮ ವೈಯಕ್ತಿಕ ಆಗಿದ್ರೂ ಕೂಡ ಒಂದಿಷ್ಟು ಪ್ರಕ್ರಿಯೆಗಳು ಕೂಡ ನಡೀತಾ ಇದ್ದಾವೆ. ಹಾವೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಯಾಸೀರ್ ಖಾನ್ ಪಠಾಣಿಗೆ ಟಿಕೆಟ್ ಪಟ್ಟು ಹಿಡಿದು ಕೊಡಿಸಿದ್ರು. ಆದರೆ DCM DK ಶಿವಕುಮಾರ್ಗೆ ಈ ಸಲ ಪಂಚಮಸಾಲಿ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದು ಆಸೆ ಇತ್ತು. ಆದರೂ ಕೂಡ ಜಮೀರ್ ಅಹಮದ್ ಖಾನ್ ಪಟ್ಟು ಹಿಡ್ಕೊಂಡು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಅವರ ಆಸೆಯನ್ನು ಕೂಡ ಪೂರೈಸಿಬಿಡ್ತು ಕಾಂಗ್ರೆಸ್. ಇಲ್ಲಿ ಜಮೀರ್ ಅಹಮದ್ ಖಾನ್ಗೆ ಇದು ಜಮೀರ್ ಅಹಮದ್ ಖಾನ್ ಗೆಲುವೋ ಅಥವಾ ಯಾಸೀರ್ ಖಾನ್ ಪಠಾಣ್ ಗೆಲುವೋ ಅಂತ ಆಮೇಲೆ ಯೋಚನೆ ಮಾಡಬೇಕಾಗ್ತದೆ. ಒಂದಿಷ್ಟು ಎಲ್ಲ ತಲೆ ಕೆಳಗಾಯ್ತಾ ಹಾಗಾದ್ರೆ ಸಮೀಕ್ಷೆಗಳು? ಕಳೆದ ಲೋಕಸಭಾ ಚುನಾವಣೆಯಿಂದನೂ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಅನ್ನಪೂರ್ಣ ತುಕಾರಾಂ ಸಂಡೂರಿನ ಕಾಂಗ್ರೆಸ್ನ ಅಭ್ಯರ್ಥಿ ದೇವರಲ್ಲಿ ಮೊರೆ ಇಡ್ತಾ ಇದ್ದಾರೆ. ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಅನ್ನಪೂರ್ಣ ತುಕಾರಾಂ. ಯಾಕಂದರೆ ಕಳೆದ 4 ಚುನಾವಣೆಯನ್ನು ನಾವು ಗಮನಿಸಿದಾಗ ಇದೇ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ತುಕಾರಾಂ ಗೆದ್ಕೊಂಡು ಬಂದಿದ್ದಾರೆ. ಅವರ ಪತ್ನಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ಲೀಡ್ ಆಗಿದೆ, ಖಂಡಿತ ಗೆಲುವಾಗುತ್ತೆ. ಖಂಡಿತ ಜನ ಆಶೀರ್ವಾದ ಮಾಡಿದ್ದಾರೆ. ನಾವು ಗೆಲುವಿನ ದರ ಸೇರ್ತಾರೆ. ಇದು ನಾರ್ಮಲಿ ಬೈ ಎಲೆಕ್ಷನ್ ಅಲ್ಲ. ಬೈ ಎಲೆಕ್ಷನ್ ಆದಮೇಲೆ ನಾರ್ಮಲಿ ಅವು ಎಣೆ ಆಟ ಇದ್ದಿದ್ದೇ ಇದೆ ಎಲ್ಲರೂ ಕೂಡ. ಸೊ ಒಳ್ಳೆ ನಿಯರೆಸ್ಟ್ ಮಾರ್ಜಿನ್ಗೆ ನಾವು ನಮ್ಮಲ್ಲಿ ಈಗ ನಾನು 5ನೇ ಬಾರಿ ಅಂದರೆ ಇನ್ಕ್ಲೂಡಿಂಗ್ MP ಸೇರಿ 5ನೇ ಬಾರಿ ಆಗಿದೆ.
ನಾರ್ಮಲ್ಲಾಗಿ ಸ್ವಲ್ಪ ಇದೇ ಇರುತ್ತೆ, ಎಲ್ಲಾದರೂ ಕೂಡ ಇಂಥವೆಲ್ಲ ಟಫ್ ಫೇಸ್ ಮಾಡೋದು. ಸೊ ನಾವು ಖಂಡಿತ ದಡ ಸೇರ್ತೇವೆ. ಬಳ್ಳಾರಿಯಲ್ಲಿ ನಮ್ಮ ದುರ್ಗಮ್ಮನ ಒಂದು ಆಶೀರ್ವಾದದ ಮತ ಎಣಿಕೆಗೆ ಹೋಗ್ತಾ ಇದ್ವಿ. ಎಲ್ಲವನ್ನು ಶುಭನೇ ಆಗುತ್ತೆ ಅಂತೇಳಿ ನಮಗೆ ಎಲ್ಲ ನಮ್ಮ ಮತದಾರರು ಕ್ಷೇತ್ರದಲ್ಲಿ 8ನೇ ರೌಂಡ್ 1108 ಆಶೀರ್ವಾದ ಮಾಡಿದ್ದಾರೆ. ಗೆಲುವು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ್ದು, ಹಾಗೆಯೇ ಮತ್ತೆ ನಮ್ಮ ಕಾಂಗ್ರೆಸ್ನ ಒಂದು ಭದ್ರಕೋಟೆಯನ್ನು ಸಂಡೂರು ತಾಲೂಕಿನಲ್ಲಿ ಮತ್ತೆ ಬಲಗೊಳಿಸ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸ ನಮಗೆ. ಗೆಲ್ತೀವಿ, ನೆಕ್ಸ್ಟ್ ನೈಟ್ ಫೈಟ್ ಇದೆ, ಆದರೆ ಅಂತಿಮವಾಗಿ ಜಯ ಅಂತೂ ನಮಗೆ. ಇನ್ನು ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಬಹುತೇಕ ಸೋಲು ಒಪ್ಕೊಂಡ್ರ. ಹಾಗಾದ್ರೆ ಚನ್ನಪಟ್ಟಣ ಗೆಲುವಿನತ್ತ ದಾಪುಗಾಲಿಟ್ಟಿದ್ದಾರೆ ಸಿಪಿ ಯೋಗೀಶ್ವರ್. ಭಾರೀ ಅಂತರದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. 21,966 ಮತಗಳ ಅಂತರವನ್ನ ಸಿಪಿ ಯೋಗೀಶ್ವರ್ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲಿ ಕಾಯ್ದುಕೊಂಡಿದ್ದಾರೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸಾಕಷ್ಟು ಭರವಸೆಗಳನ್ನು ಇಟ್ಕೊಂಡಿದ್ರು. ದೇವೇಗೌಡರು 6 ದಿವಸ 29 ಬಹಿರಂಗ ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಅನಿತಾ ಕುಮಾರಸ್ವಾಮಿ ಸ್ಪೆಷಲಿ ಮಹಿಳಾ ಮತಗಳನ್ನ ಕೇಂದ್ರೀಕರಿಸಿದ್ರು, ಮಹಿಳಾ ಮತಗಳ ಮೇಲೆ. ಇನ್ನೊಂದು ಕಡೆ ಕೇಂದ್ರದ ಮಂತ್ರಿ, ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ, ಹಾಲಿ ಕೇಂದ್ರದ ಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ಹೋಲ್ಡ್ ಇಟ್ಕೊಂಡಿದ್ರು ಕ್ಷೇತ್ರದಲ್ಲಿ. ಒಟ್ಟಿನಲ್ಲಿ ಎಲ್ಲ ಸಮೀಕ್ಷೆಗಳು, ಎಲ್ಲ ಲೆಕ್ಕಾಚಾರಗಳು, ರಾಜಕೀಯ ವಿಶ್ಲೇಷಕರ ವಿಚಾರಗಳು ತಲೆ ಕೆಳಗಾಗಿದ್ದಾವೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಸಾಕಷ್ಟು ಮಾತಾಡ್ತಾ ಹೋಗೋಣ. ಇನ್ನು JDSನ ರಾಜ್ಯ ವಕ್ತಾರರಾಗಿರುವಂತಹ ಸೈಯದ್ ಅವರು ಮತ್ತು BJPಯ ರಾಜ್ಯ ವಕ್ತಾರರಾಗಿರುವಂತಹ ದಿಲೀಪ್ ಕುಮಾರ್ ಮತ್ತು